ಸನ್ರೈಸರ್ಸ್ ಹೈದರಾಬಾದ್ ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ರಂಗಳ ಸುರಿಮಳೆಯಾದ ಪಂದ್ಯದಲ್ಲಿ 47 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. 2026 ಏಪ್ರಿಲ್ 21 ಮಂಗಳವಾರ ನಡೆದ ಈ ಪಂದ್ಯದಲ್ಲಿ ಎಸ್ಆರ್ಎಚ್ ಓಪನರ್ ಅಭಿಷೇಕ್ ಶರ್ಮಾ ಅಜೇಯ 135 ರನ್ ಸಿಡಿಸಿ ತಮ್ಮ ತಂಡವನ್ನು 20 ಓವರ್ಗಳಲ್ಲಿ 2 ವಿಕೆಟ್ಗಳ ನಷ್ಟಕ್ಕೆ 242 ರನ್ಗಳ ಬೃಹತ್ ಮೊತ್ತಕ್ಕೆ ಕೊಂಡೊಯ್ದರು. ಈ ಬೃಹತ್ ಗುರಿಯನ್ನು ಬೆನ್ನಟ್ಟಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 9 ವಿಕೆಟ್ಗಳ ನಷ್ಟಕ್ಕೆ 195 ರನ್ಗಳಿಗೆ ಸೀಮಿತವಾಯಿತು. ಈ ಮಹತ್ವದ ಗೆಲುವು ಸನ್ರೈಸರ್ಸ್ ಹೈದರಾಬಾದ್ಗೆ ಐಪಿಎಲ್ 2026 ಸೀಸನ್ನಲ್ಲಿ ಸತತ 3ನೇ ಗೆಲುವು ತಂದುಕೊಟ್ಟಿತು. ಇದು ಅವರನ್ನು ಲೀಗ್ ಸ್ಟ್ಯಾಂಡಿಂಗ್ಸ್ನಲ್ಲಿ 3ನೇ ಸ್ಥಾನಕ್ಕೆ ತಂದಿಟ್ಟಿದೆ. ಅಭಿಷೇಕ್ ಶರ್ಮಾ ಅವರ ಅಬ್ಬರದ ಪ್ರದರ್ಶನ ಈ ಸೀಸನ್ನ ಪ್ರಮುಖ ಹೈಲೈಟ್ ಆಗಿತ್ತು. ಪ್ರಸಕ್ತ ಐಪಿಎಲ್ 2026 ಸೀಸನ್ನಲ್ಲಿ ಅತಿ ಹೆಚ್ಚು ವೈಯಕ್ತಿಕ ಸ್ಕೋರ್ ದಾಖಲಿಸಿದ್ದು ಆರೆಂಜ್ ಕ್ಯಾಪ್ ರೇಸ್ನಲ್ಲಿ ದೊಡ್ಡ ಬದಲಾವಣೆ ತಂದಿದೆ. ಅವರ ಶತಕವು 10 ಬೌಂಡರಿ ಮತ್ತು ಅಷ್ಟೇ ಸಂಖ್ಯೆಯ ಸಿಕ್ಸರ್ಗಳಿಂದ ಕೂಡಿತ್ತು. ಇದು ಅವರ ಅಸಾಧಾರಣ ಪವರ್ ಹಿಟ್ಟಿಂಗ್ ಮತ್ತು ಉತ್ತಮ ಬ್ಯಾಟಿಂಗ್ ತಂತ್ರವನ್ನು ಪ್ರದರ್ಶಿಸಿತು. ಎಡಗೈ ಬ್ಯಾಟ್ಸ್ಮನ್ ಈಗ 7 ಪಂದ್ಯಗಳಿಂದ 323 ರನ್ ಗಳಿಸಿ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಆರೆಂಜ್ ಕ್ಯಾಪ್ ಅನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈ ಪಂದ್ಯವು ಎಸ್ಆರ್ಎಚ್ನ ಬಲವಾದ ಸ್ಥಾನವನ್ನು ಟೂರ್ನಿಯಲ್ಲಿ ಗಟ್ಟಿಗೊಳಿಸಿತು ಮಾತ್ರವಲ್ಲ, ಅಭಿಷೇಕ್ ಶರ್ಮಾ ಪಂದ್ಯದ ಫಲಿತಾಂಶವನ್ನು ಒಬ್ಬರೇ ತಿರುಗಿಸುವ ಸಾಮರ್ಥ್ಯ ಹೊಂದಿರುವ ಕೀ ಪ್ಲೇಯರ್ ಆಗಿ ಹೊರಹೊಮ್ಮಿರುವುದನ್ನು ಮತ್ತಷ್ಟು ಸ್ಪಷ್ಟಪಡಿಸಿದೆ. ಸನ್ರೈಸರ್ಸ್ ಹೈದರಾಬಾದ್ ಇನ್ನಿಂಗ್ಸ್ ಅಂದ್ರೆ ಪಕ್ಕಾ ಆಕ್ರಮಣಕಾರಿ ಬ್ಯಾಟಿಂಗ್ನ ಒಂದು ಮಾಸ್ಟರ್ ಕ್ಲಾಸ್. ಮುಖ್ಯವಾಗಿ ಅಭಿಷೇಕ್ ಶರ್ಮಾ ಅವರೇ ಇದರ ಹಿಂದಿದ್ರು. ಡೆಲ್ಲಿ ಕ್ಯಾಪಿಟಲ್ಸ್ ನಾಯಕ ಅಕ್ಷರ್ ಪಟೇಲ್ ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿದ್ರು. ಆದರೆ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನ ಬ್ಯಾಟಿಂಗ್ಗೆ ಸೂಕ್ತವಾಗಿದ್ದ ಪಿಚ್ನ ಪೂರ್ತಿ ಲಾಭ ಸನ್ರೈಸರ್ಸ್ ಹೈದರಾಬಾದ್ ಪಡೆದುಕೊಂಡಿತು. ಅಭಿಷೇಕ್ ಶರ್ಮಾ ಕೇವಲ 68 ಬಾಲ್ಗಳಲ್ಲಿ ಅಜೇಯ 135 ರನ್ ಸಿಡಿಸಿ ಇವರ ಇನ್ನಿಂಗ್ಸ್ನ ಬೆನ್ನೆಲುಬಾದ್ರು. ಲೆಕ್ಕಾಚಾರದ ಆಕ್ರಮಣಕಾರಿ ಆಟ ಮತ್ತು ಅದ್ಭುತ ಟೈಮಿಂಗ್ನ ಅಪೂರ್ವ ಮಿಶ್ರಣ ಅವರ ಬ್ಯಾಟಿಂಗ್ನಲ್ಲಿತ್ತು. ಇದು ಶರ್ಮಾ ಅವರ 2ನೇ ಐಪಿಎಲ್ ಶತಕ. 2026ರ ಸೀಸನ್ನಲ್ಲಿ ಅವರ ಫಾರ್ಮ್ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಡೆತ್ ಓವರ್ಗಳಲ್ಲಿ ಹೆನ್ರಿಚ್ ಕ್ಲಾಸೆನ್ ಒಂದು ಭರ್ಜರಿ ಕ್ಯಾಮಿಯೋ ಆಡಿದ್ರು. ಕೇವಲ 13 ಬಾಲ್ಗಳಲ್ಲಿ ಅಜೇಯ 37 ರನ್ ಸಿಡಿಸಿದ್ರು. ಅವರ ಸ್ಟ್ರೈಕ್ ರೇಟ್ 284.62. ಅಬ್ಬಬ್ಬಾ, ಕ್ಲಾಸೆನ್ ಅವರ ಸಿಡಿಲಬ್ಬರದ ಬ್ಯಾಟಿಂಗ್ನಿಂದ 100 ಐಪಿಎಲ್ ಸಿಕ್ಸರ್ಗಳ ಮೈಲುಗಲ್ಲನ್ನು ತಲುಪಿದ್ರು. ಐಪಿಎಲ್ ಇತಿಹಾಸದಲ್ಲಿ ಈ ಸಾಧನೆ ಮಾಡಿದ 3ನೇ ಅತಿ ವೇಗದ ಆಟಗಾರ ಇವರು. ಇವರಿಬ್ಬರ ಪ್ರಯತ್ನದಿಂದ ಸನ್ರೈಸರ್ಸ್ ಹೈದರಾಬಾದ್ ತಂಡ 2 ವಿಕೆಟ್ಗೆ 242 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ಡೆಲ್ಲಿ ಕ್ಯಾಪಿಟಲ್ಸ್ಗೆ ಇದು ಸವಾಲಿನ ಗುರಿ. ಡೆಲ್ಲಿಯ ಬೌಲಿಂಗ್ ತಂತ್ರಗಾರಿಕೆ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಎದ್ದವು. ಅದರಲ್ಲೂ ಪಾರ್ಟ್ ಟೈಮ್ ಸ್ಪಿನ್ನರ್ ನಿತೀಶ್ ರಾಣಾ ಅವರನ್ನು ಪದೇ ಪದೇ ಬಳಸಿದ ನಿರ್ಧಾರಕ್ಕೆ ಟೀಕೆಗಳು ಕೇಳಿಬಂದವು. ಅವರು ತಮ್ಮ 4 ಓವರ್ಗಳಲ್ಲಿ 55 ರನ್ ಬಿಟ್ಟುಕೊಟ್ಟು ಎಸ್ಆರ್ಎಚ್ ಬ್ಯಾಟ್ಸ್ಮನ್ಗಳು ತಮ್ಮ ಆಕ್ರಮಣಕಾರಿ ರನ್ ಗತಿಯನ್ನ ಕಾಪಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ರು. 243 ರನ್ಗಳ ಗುರಿ ಬೆನ್ನತ್ತಿದ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ಲೋಕೆ ಅಷ್ಟಿಷ್ಟು ಪ್ರಯತ್ನ ಪಟ್ಟಿದ್ರು, ಕೊನೆಗೆ ಸಾಧ್ಯವಾಗಲಿಲ್ಲ. 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 195 ರನ್ ಗಳಿಸೋಕೆ ಮಾತ್ರ ಸಾಧ್ಯವಾಯಿತು. ಆರಂಭದಲ್ಲಿ ಕೆಎಲ್ ರಾಹುಲ್ 37 ರನ್ ಅವರಂತಹ ಬ್ಯಾಟ್ಸ್ಮನ್ಗಳಿಂದ ಅಲ್ಪ ಪ್ರತಿರೋಧ ಮತ್ತು ಕೊಡುಗೆ ಸಿಕ್ಕಿದ್ರು. ಶಿಸ್ತಿನ ಎಸ್ಆರ್ಎಚ್ ಬೌಲಿಂಗ್ ದಾಳಿ ಮುಂದೆ ಬೇಕಾದ ರನ್ ರೇಟ್ ಕಾಯ್ದುಕೊಳ್ಳೋಕೆ ಡೆಲ್ಲಿ ತಂಡಕ್ಕೆ ಆಗಲಿಲ್ಲ. ಒಂದರ ನಂತರ ಒಂದು ವಿಕೆಟ್ಗಳು ಬೀಳೋಕೆ ಶುರುವಾದಾಗ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಒತ್ತಡ ಜಾಸ್ತಿ ಆಗ್ತಾನೆ ಹೋಯಿತು. ಇದರಿಂದ ದೊಡ್ಡ ಜೊತೆಯಾಟ ಬರೋಕೆ ಸಾಧ್ಯ ಆಗ್ಲೇ ಇಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಪರ 100ನೇ ಪಂದ್ಯ ಆಡಿದ ಅಕ್ಷರ್ ಪಟೇಲ್ ತಂಡವನ್ನು ಲೀಡ್ ಮಾಡಿದ್ರು. ಆದ್ರೆ ಮ್ಯಾಚ್ ಆದ್ಮೇಲೆ ಅವರ ಟಾಸ್ ನಿರ್ಧಾರ ಮತ್ತು ಬೌಲಿಂಗ್ ಆಯ್ಕೆಗಳ ಬಗ್ಗೆ ಪ್ರಶ್ನೆಗಳು ಎದ್ದಿವೆ. ಸನ್ರೈಸರ್ಸ್ ಹೈದರಾಬಾದ್ ಬೌಲರ್ಗಳು ತಮ್ಮ ತಂಡದ ದೊಡ್ಡ ಮೊತ್ತವನ್ನ ಸಖತ್ತಾಗಿ ಡಿಫೆಂಡ್ ಮಾಡಿಕೊಂಡ್ರು. ಶ್ರೀಲಂಕಾದ ವೇಗಿ ಇಶಾನ್ ಮಲಿಂಗ ಅದ್ಭುತವಾಗಿ ಬೌಲಿಂಗ್ ಮಾಡಿ ಗಮನ ಸೆಳೆದ್ರು. ಡೆಲ್ಲಿ ಬ್ಯಾಟಿಂಗ್ ಲೈನಪ್ ಅನ್ನ ಪುಡಿಪುಡಿ ಮಾಡಿ ಕೇವಲ 32 ರನ್ಗೆ 4 ಪ್ರಮುಖ ವಿಕೆಟ್ ಪಡೆದು ಮಿಂಚಿದ್ರು. ಮಲಿಂಗಾಗೆ ಸಪೋರ್ಟ್ ಆಗಿ ಹರ್ಷ ದುಬೆ ಕೂಡ ಉತ್ತಮ ಕೊಡುಗೆ ನೀಡಿದ್ರು. 3 ಮುಖ್ಯ ವಿಕೆಟ್ಗಳನ್ನ ಕಿತ್ತಾಕಿದ್ರು. ಬೌಲರ್ಗಳ ಒಟ್ಟಾರೆ ಈ ಪ್ರದರ್ಶನದಿಂದ ಎಸ್ಆರ್ಎಚ್ ತಂಡ 47 ರನ್ಗಳ ಭರ್ಜರಿ ಜಯ ದಾಖಲಿಸಿತು. ಐಪಿಎಲ್ 2026 ಸೀಸನ್ಗೆ ತಮ್ಮ ಭರ್ಜರಿ ಶುಭಾರಂಭವನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಂಡ್ರು. ಅಭಿಷೇಕ್ ಶರ್ಮಾ ಅವರ ಅದ್ಭುತ